ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇದು ತುಮಕೂರು ಜಿಲ್ಲೆಯಲ್ಲಿರುವ ಬೆಳ್ಳಾವಿಯಲ್ಲಿರುವ ಸೋಮೇಶ್ವರ ಸ್ವಾಮಿ ದರ್ಶನ ಪಡೆಯಿರಿ. ನೋಡಿ, ಭಾಳ ಭಗವಂತನ ದರ್ಶನ ಪಡ್ಕೋಬೇಕು. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಿಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಲಿಂಗಾಷ್ಟಕವನ್ನು ಕೇಳೋಣ. ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ. ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹಂ ಕರುಣಾಕರಲಿಂಗಂ ರಾವಣದರ್ಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ. ಸರ್ವಸುಗಂಧಿಸುಲೇಪಿತಲಿಂಗಂ ಬುದ್ಧಿವಿವರ್ತನಕಾರಣಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ. ಕನಕಮಹಾಮಣಿಭೂಷಿತಲಿಂಗಂ ಫಣಿಪತಿವೇಷ್ಟಿತಶೋಭಿತಲಿಂಗಂ ದಕ್ಷಸುಯಜ್ಞವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ. ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತಪಾಪವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ. ದೇವಗಣಾರ್ಚಿತಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವ ಚ ಲಿಂಗಂ ದಿನಕರಕೋಟಿಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ. ಅಷ್ಟದಲೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವಕಾರಣಲಿಂಗಂ ಅಷ್ಟದರಿದ್ರವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ. ಸುರಗುರು ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದಾರ್ಚಿತಲಿಂಗಂ ಪರಾತ್ಪರಂ ಪರಮಾತ್ಮಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ. ಲಿಂಗಾಷ್ಟಕಮಿದಂ ಪುಣ್ಯವ್ಯ ಪಠೇತ್ ಶಿವ ಸನ್ನಿಧೌ ಶಿವಲೋಕಮಾಪ್ನೋತಿ ಶಿವೇನ ಸಾಮೋದತೆ. ನಾವು ಯಾವಾಗಲೂ ನಮ್ಮ ಹಿಂದೂ ಧರ್ಮವನ್ನು ಪಾಲಿಸಬೇಕು. ಹಿಂದೂ ದೇವಸ್ಥಾನಗಳಿಗೆ ಹೋಗಬೇಕು, ಅಲ್ಲಿ ನಿಷ್ಠೆಯಿಂದ ನಡ್ಕೋಬೇಕು. ನಾವು ಯಾವ ಥರ ಹೋಗಬೇಕು, ಯಾವ ಥರ ಇರಬೇಕಲ್ಲಿ, ಯಾವ ಥರ ನಡ್ಕೋಬೇಕು ಅನ್ನೋದನ್ನು ನಾವು ಫಸ್ಟು ತಿಳ್ಕೋಬೇಕಲ್ಲಿ. ಗೊತ್ತಾಯ್ತಾ? ನಾವು ಹೇಗೋ ಹೋಗೋದು, ಬಟ್ಟೆ ಹಾಕ್ಕೊಂಡು ಹೋಗೋದು, ಶರ್ಟ್ ಹಾಕ್ಕೊಂಡು ಹೋಗೋದು ಹಾಗೆಲ್ಲ ಮಾಡಬಾರ್ದು. ನಾವು ಒಂದು ನಿಯಮ ಇಟ್ಕೋಬೇಕು. ಗೊತ್ತಾಯ್ತಾ? ಯಾವುದೇ ಆಗಲಿ ಒಂದು ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಒಂದು ಪಂಚೆ ಇಟ್ಕೊಂಡು ಒಂದು ಶಲ್ಯ ಹಾಕ್ಕೊಂಡು ಹೋಗೋದನ್ನು ನಾವು ಕಲ್ತ್ಕೊಳ್ಳೋಣ. ಯಾರು ಬೇಜಾರು ಮಾಡ್ಕೋಬೇಡಿ, ಇರೋದನ್ನು ಹೇಳ್ತಾ ಇರೋದು ನಾನು ಇದನ್ನು. ಗೊತ್ತಾಯ್ತಾ? ನಾವು ಯಾವುದೇ ದೇವಸ್ಥಾನಕ್ಕೂ ಹೋಗಿ ನಮ್ಮ ಹಿಂದೂ ಸಂಪ್ರದಾಯವನ್ನು ನಾವು ಪಾಲಿಸೋಣ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.